ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ. ಕೆಲವು ಕ್ಷಣಗಳಲ್ಲಿ ಎಐಸಿಸಿಯ ಕಡೆಯಿಂದ ಸುದ್ದಿಗೋಷ್ಠಿ ನಡೆಯಬಹುದು. ಎರಡನೇ ಪಟ್ಟಿ ಮೊದಲಿಗೆ 7 ಜನ ಅಭ್ಯರ್ಥಿಗಳನ್ನು ಮಾತ್ರ ಅನೌನ್ಸ್ ಮಾಡಿದ್ರು. ಉಳಿದ ಅಭ್ಯರ್ಥಿಗಳ ಪಟ್ಟಿ ಯಾವಾಗ ಅಂತ ಹೇಳಿ ಅಭ್ಯರ್ಥಿಗಳು ಅಷ್ಟೇ ಕಾತರರಾಗಿದ್ದಾರೆ, ಕಾರ್ಯಕರ್ತರು ಕೂಡ ಕಾತರರಾಗಿದ್ದಾರೆ. ಹಾಗಾಗಿ ಯಾವ ಸೆಕೆಂಡ್ನಲ್ಲಿ ಬೇಕಾದರೂ ಕೂಡ ಕಾಂಗ್ರೆಸ್ ತನ್ನ ಉಳಿದಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಅಥವಾ ತನ್ನ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಬಹುದು. ಬಹುತೇಕ ಅನೌನ್ಸ್ ಮಾಡಿಬಿಡಬೇಕಾಗತ್ತೆ 21 ಕ್ಷೇತ್ರಗಳಿಗೂ ಕೂಡ. ಅದರ ಅಕಸ್ಮಾತ್ ಕಡೆಗೆ ಕೆಲವು ಕ್ಷೇತ್ರಗಳಿರಲಿ ಅಂತ ಕೂಡ ಇಟ್ಕೊಳ್ಬಹುದು, ಗೊತ್ತಿಲ್ಲ. ಆದರೆ ಎರಡನೇ ಪಟ್ಟಿ ಅಂತೂ ಬರುತ್ತೆ. ಈಗಾಗಲೇ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿಕೊಂಡಿದ್ದಾರೆ. 1-2 ಚೇಂಜಸ್ ಆಗಬಹುದು. ಈ ಬಾರಿ ಹೊಸಬರಿಗೆ ಮಣೆ ಹಾಕೋ ಕೆಲಸವನ್ನು ಹೈಕಮಾಂಡ್ ಮಾಡಿದೆ. ಕೈ ಅಭ್ಯರ್ಥಿಗಳ ಪಟ್ಟಿ ಒಂದು ಕಡೆ ಫೈನಲ್ ಆಗಿದೆ. ಬಹುತೇಕ ಈ ಲಿಸ್ಟಲ್ಲಿ ಈಗ ಯಾವೆಲ್ಲ ಹೆಸರುಗಳು ಕಾಣ್ತವೆ ಇವೇ ಬಹುತೇಕ ಅಂತಿಮ ಅಂತ ಹೇಳ್ತಾ ಇದೆ. ಕಡೆ ಕ್ಷಣದ ಕೆಲ ಬದಲಾವಣೆಗಳನ್ನು ಹೊರತುಪಡಿಸಿ ಬೀದರಿಂದ ಸಾಗರ್ ಖಂಡ್ರೆ, ಕಲಬುರಗಿಯಿಂದ ರಾಧಾಕೃಷ್ಣ, ರಾಯಚೂರು ಕುಮಾರ್ ನಾಯಕ್, ಇನ್ನು ಬಾಗಲಕೋಟೆಯಿಂದ ಸಂಯುಕ್ತಾ ಪಾಟೀಲ್, ಕೊಪ್ಪಳದಿಂದ ರಾಜಶೇಖರ ಹಿಟ್ನಾಳ್, ಚಿತ್ರದುರ್ಗದಿಂದ BN ಚಂದ್ರಪ್ಪ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್, ದಕ್ಷಿಣ ಕನ್ನಡ ಧರ್ಮರಾಜ್, ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಬೆಂಗಳೂರು ದಕ್ಷಿಣಕ್ಕೆ ಸೌಮ್ಯ ರೆಡ್ಡಿ, ಬೆಂಗಳೂರು ಕೇಂದ್ರಕ್ಕೆ ಮನ್ಸೂರ್ ಖಾನ್, ಬೆಂಗಳೂರು ನಾರ್ತ್ ಅಥವಾ ಉತ್ತರಕ್ಕೆ ಪ್ರೊಫೆಸರ್ ರಾಜೀವ್ ಗೌಡ, ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಇನ್ನೊಂದು ಕಡೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಧಾರವಾಡದಿಂದ ವಿನೋದ್ ಅಸೂಟಿ, ಚಾಮರಾಜನಗರದಿಂದ ಸುನಿಲ್ ಬೋಸ್, ಕೋಲಾರದಿಂದ ಎಲ್ ಹನುಮಂತಯ್ಯ. ಇತ್ತೀಚೆಗಷ್ಟೇ ರಾಜ್ಯಸಭಾ ಅವಧಿ ಮುಗಿದಿತ್ತು, ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಟಿಕೆಟ್ ಕೊಡಲಿಲ್ಲ. ಹನುಮಂತಯ್ಯ ಅವರ ಟಿಕೆಟ್ಸ್ ಅವರಿಗೆ ಸಿಕ್ಕಲಿಲ್ಲ. ಈ ಸಂದರ್ಭದಲ್ಲಿ ಈಗ ಹನುಮಂತಯ್ಯ ಅವರಿಗೆ ಏನು ಮಾಡಿದ್ದಾರೆ, ಕೋಲಾರದಿಂದ MP ಟಿಕೆಟನ್ನೇ ಕೊಡುವಂಥ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, 4 ಗಂಟೆಗೆ ಪ್ರೆಸ್ ಮೀಟ್ ಆಗುತ್ತೆ ಅಂತ ಹೇಳಲಾಗಿತ್ತು. ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಕೆಲವು ಈಗ ಮೈಸೂರು ಅಥವಾ ಸದಾನಂದ ಗೌಡ್ರಿಗೆ ಯಾವ ಕ್ಷೇತ್ರ ಅಂತಾನ ಅಥವಾ ಚಿಕ್ಕಮಗಳೂರು ಕಥೆ ಏನು ಅಂತಾನ, ಇಂಥ ವಿಚಾರದಲ್ಲಿರೋ ಕನ್ಫ್ಯೂಷನ್ ಇದಕ್ಕೆ ಕಾರಣನ ಅದು ದೊಡ್ಡ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಅಂತ ಶಿವು? ರಮಕಾಂತ್, ಈಗೇನು ವರದಿ ಆಗ್ತಾ ಇದೆ, ಬಹುತೇಕ ಆ ಪಟ್ಟಿ ಅಧಿಕೃತವಾಗಿ ರಿಲೀಸ್ ಆಗುವಂತ ಸಾಧ್ಯತೆಗಳಿದೆ. 1-2 ಹೆಸರುಗಳು ಬದಲಾಗಬಹುದು. ಯಾಕೆಂದ್ರೆ ಇದು ಫೈನಲ್ ಆಗಿರುವಂತ ಪಟ್ಟಿ. ಬೇರೆ ರಾಜ್ಯಗಳ ಅಭ್ಯರ್ಥಿಗಳ ಆಯ್ಕೆ ಇನ್ನೂ ಮುಂದುವರೆದಿರೋದ್ರಿಂದ ಸಂಜೆ 4 ಗಂಟೆಗೆ ಮಾಡಬೇಕಾಗಿದ್ದಂತಹ ಜಂಟಿ ಸುದ್ದಿಗೋಷ್ಠಿ, ವೇಣುಗೋಪಾಲ್ ಹಾಗೆ ಅಜಯ್ ಮಕೇನ್ ಅವರ ಜಂಟಿ ಸುದ್ದಿಗೋಷ್ಠಿ ಮುಂದಕ್ಕೆ ಹೋಗಿದೆ. ಸಂಜೆ 7 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಸಂಜೆ 7 ಗಂಟೆಗೆ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಈಗ ಇಲ್ಲಿಯವರೆಗೆ ಏನು ಯಾವ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅನ್ನುವಂಥದ್ದಿದೆ, ಅದು ಬಹುತೇಕವಾಗಿ ಅದೇ ಅಭ್ಯರ್ಥಿಗಳಿಗೆ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳಿದೆ. ಬೀದರ್ನಲ್ಲಿ ಸಾಗರ್ ಖಂಡ್ರಿಗೆ ಈಗಾಗಲೇ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್, ಹಾಗೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಬಾಗಲಕೋಟೆಯಲ್ಲಿ ಸಂಯುಕ್ತಾ ಪಾಟೀಲ್, ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಧಾರವಾಡದಲ್ಲಿ ವಿನೋದ್ ಅಸೂಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ರೆ, ದಕ್ಷಿಣ ಕನ್ನಡದಲ್ಲಿ ಧರ್ಮರಾಜ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಉತ್ತರ ಕನ್ನಡದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಬೆಂಗಳೂರಿನ 3 ಕ್ಷೇತ್ರಗಳಿಗೂ ಕೂಡ ಸೌಮ್ಯ ರೆಡ್ಡಿ, ಹಾಗೆ ಮನ್ಸೂರ್ ಅಲಿಖಾನ್ ಮತ್ತೆ ಪ್ರೊಫೆಸರ್ ರಾಜೀವ್ ಗೌಡ ಅವರಿಗೆ ಟಿಕೆಟ್ ಅನ್ನ ಈಗ ಫೈನಲ್ ಮಾಡಲಾಗಿದೆ. ಕೋಲಾರದಲ್ಲಿ ಕೆಲವೊಂದಷ್ಟು ಗೊಂದಲಗಳಿತ್ತು. ನೀವು ಹೇಳಿದಾಗೆ ಅಲ್ಲಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಗೊಂದಲಗಳಿತ್ತು. ಒಂದು ಕಡೆ ಮುನಿಯಪ್ಪ ಅವರು ಎಲ್ಲ ಹನುಮಂತಯ್ಯ ಅವರ ಪರವಾಗಿ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಬ್ಯಾಟಿಂಗ್ ಅನ್ನ ಮಾಡಿದ್ರು ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ವಾಸ್ತವವಾಗಿ ಮುನಿಯಪ್ಪ ಅವರು ಬೇಡಿಕೆಯನ್ನ ಇಟ್ಟಿದ್ದು ತಮ್ಮ ಅಳಿಯನಿಗೆ ಕೊಡಿ ಅಂತೇಳಿ. ನಿನ್ನೆ ರಾತ್ರಿ ಕೂಡ ಅದೇ ಕಾರಣಕ್ಕಾಗಿ ಅಲ್ಲಿ ವಾದ ವಿವಾದಗಳು ಹೆಚ್ಚಾಗಿದೆ. ಆ ನಂತರದಲ್ಲಿ ಬೆಳಿಗ್ಗೆ ನಡೆದಂತಹ ಸಭೆಯಲ್ಲಿ ಕೋಲಾರದ ಟಿಕೆಟ್ ಅನ್ನು ಕೂಡ ಫೈನಲ್ ಮಾಡಲಾಗಿದೆ. ಎಲ್ಲ ಹನುಮಂತಯ್ಯ ಅವರನ್ನೇ ಅಲ್ಲಿ ಕಣಕ್ಕಿಳಿಸಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಮತ್ತೆ ರಮೇಶ್ ಕುಮಾರ್ ಅವರ ಟೀಮು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರೋದ್ರಿಂದ ಎಲ್ಲ ಹನುಮಂತಯ್ಯ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಜೊತೆಗೆ ಮುದ್ದು ಗಂಗಾಧರ್ ಅವರು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರಾಗಿದ್ದಂಥವ್ರು, ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಜೊತೆಗೆ ಬಲಗೈ ಸಮುದಾಯಕ್ಕೆ ಕೋಲಾರದಲ್ಲಿ ಅತ್ಯಧಿಕ ದಲಿತ ಸಮುದಾಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಬಲಗೈ ಸಮುದಾಯ. ಯಾಕೆಂದ್ರೆ ಅದೇ ಓಟುಗಳೇ ಅಲ್ಲಿ ನಿರ್ಣಾಯಕ. ಮುನಿಯಪ್ಪ ಅವರು ಕಳೆದ 7 ಬಾರಿ ಸಂಸದರಾಗಿ ಆಯ್ಕೆ ಆಗೋದಕ್ಕೂ ಕೂಡ ಇದೇ ಸಮುದಾಯ ಅವರ ಕೈಯನ್ನ ಹಿಡಿತಾ ಇತ್ತು.
ಆದರೆ ಮುನಿಯಪ್ಪ ಅವರು ಆ ಸಮುದಾಯಕ್ಕೆ ಎಲ್ಲೂ ಕೂಡ ಅವಕಾಶಗಳನ್ನು ಮಾಡಿಕೊಡದೆ ಬಂಗಾರಪೇಟೆ ನಾರಾಯಣಸ್ವಾಮಿ ಅವರನ್ನು ಹೊರತುಪಡಿಸಿ ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆ ಸಮುದಾಯದ ಮುಖಂಡರು ಬೆಳೆದಂತೆ ನೋಡಿಕೊಂಡ್ರು ಅನ್ನುವಂತಹ ಆರೋಪಗಳಿದೆ. ಸೊ ಹಾಗಾಗಿ ಈಗ ಆ ಸಮುದಾಯ ಪ್ರಬಲವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಎಲ್ಲ ಹನುಮಂತಯ್ಯ ಅವರ ಹೆಸರನ್ನ ಈಗ ಫೈನಲ್ ಮಾಡಿರೋದ್ರಿಂದ ಯಾವ ರೀತಿಯಾಗಿ ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗತ್ತೆ. ಯಾಕೆಂದ್ರೆ ಇನ್ನು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ಆ ಪಟ್ಟಿಯನ್ನ ರಿಲೀಸ್ ಮಾಡಿದಾಗ ಅದು ಫೈನಲ್ ಆಗತ್ತೆ ಆ ಕೋಲಾರದ ವಿಚಾರದಲ್ಲಿ. ಆದರೆ ನಮಗೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಎಲ್ಲ ಹನುಮಂತಯ್ಯ ಅವರಿಗೆ ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳಿದೆ. ಚಾಮರಾಜನಗರದಲ್ಲಿ ತಂದೆಗೆ ನಿಲ್ಲಿಸಬೇಕು ಅನ್ನುವಂಥ ಒತ್ತಡಗಳನ್ನು ಬಲವಾಗಿ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರೇ ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ವ್ಯಕ್ತಪಡಿಸಿದ್ರು. ಆದರೆ ನಿನ್ನೆ ಚರ್ಚೆ ಆಗಲಿಲ್ಲ ಚಾಮರಾಜನಗರದ ಕ್ಷೇತ್ರದ ಬಗ್ಗೆ, ನಿನ್ನೆ ಚರ್ಚೆ ಆಗಿಲ್ಲ ಅನ್ನುವಂಥ ಮಾಹಿತಿಗಳಿದೆ. ಇವತ್ತು ಬೆಳಗ್ಗೆ ನಡೆದಂಥ ಸಭೆಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹದೇವಪ್ಪ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಒತ್ತಡವನ್ನು ತಂದರು ಅನ್ನುವಂಥದ್ದು ಕೂಡ ಇದೆ. ಆದರೆ ಯಾಕೆಂದ್ರೆ ಸಿದ್ದರಾಮಯ್ಯನವರ ಪರಮಾಪ್ತರಾಗಿ ಗುರುತಿಸಿಕೊಂಡಂತವರು ಮಹದೇವಪ್ಪ ಪದೇ ಪದೇ ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರನ್ನ ಲೋಕಸಭಾ ಕಣಕ್ಕೆ ಇಳಿಸಿ ಅವರನ್ನ ದೆಹಲಿಯ ಕಡೆ ಕಳಿಸಿದ್ದೇ ಆದ್ರೆ ಇಲ್ಲಿ ನಮಗೆ ಸ್ವಲ್ಪ ಇದ್ರು ನಿಲ್ಲುವಂತಹ ಅವಕಾಶಗಳು ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಆ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು. ಈಗ ಅಂತಿಮವಾಗಿ ಸುನಿಲ್ ಬೋಸ್ ಅವರಿಗೆ, ಸಿದ್ದರಾಮಯ್ಯನವರ ಒತ್ತಾಯದ ಮೇಲೆ ಸುನಿಲ್ ಬೋಸ್ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡಲಾಗಿದೆ ಅನ್ನುವಂಥದ್ದಿದೆ. ಇನ್ನು ಚಿಕ್ಕಬಳ್ಳಾಪುರದ್ದು ಕ್ಷೇತ್ರದ ಟಿಕೆಟ್ ಫೈನಲ್ ಆಗಬೇಕಾಗಿದೆ ರಮಾಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.